ನಮಸ್ತೆ ಸ್ನೇಹಿತರೆ. ಕೆಜಿಎಫ್ ಅನ್ನು ಸುನಾಮಿ ಎಬ್ಬಿಸಿ ಇಡೀ ದೇಶವೇ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಈಗ ಮತ್ತೊಂದು ಬಿರುಗಾಳಿ ಎಬ್ಬಿಸೋಕೆ ರೆಡಿಯಾಗಿದ್ದಾರೆ. ನಿನ್ನೆ ಯಶ್ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಟಾಕ್ಸಿಕ್ ಸಿನಿಮಾದ ಒಂದು ಝಲಕ್ ಹೊರಬಿದ್ದಿದೆ. ಇದು ಟೀಸರ, ಟ್ರೈಲರ ಅಥವಾ ಒಂದು ಸಣ್ಣ ಇಂಟ್ರೊಡಕ್ಷನ್ ವಿಡಿಯೋನ ಅನ್ನೋ ಗೊಂದಲದ ನಡುವೆನೆ ಈ ವಿಡಿಯೋ ಈಗ ಇಂಟರ್ನೆಟ್ ಅಲ್ಲಿ ಬೆಂಕಿ ಹಚ್ಚಿದೆ. ಯಾಕೆ ಈ ಟೀಸರ್ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿದೆ? ಈ ಟಾಕ್ಸಿಕ್ ಟೀಸರ್ ನೋಡ್ತಿದ್ರೆ ಇದೊಂಥರ ಇಂಟರ್ನ್ಯಾಷನಲ್ ಲೆವೆಲ್ ಗೇಮ್ ಅಂತ ಅನಿಸುತ್ತೆ. ಮಲಯಾಳಂನ ಖ್ಯಾತ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಈ ಚಿತ್ರವನ್ನು ಹ್ಯಾಂಡಲ್ ಮಾಡ್ತಿರೋದು ದೊಡ್ಡ ಪ್ಲಸ್ ಪಾಯಿಂಟ್. ಅವರು ಮಾಮೂಲಿ ಕಮರ್ಷಿಯಲ್ ಸಿನಿಮಾ ಮಾಡೋರಲ್ಲ, ಹಾಗಾಗಿ ಇಲ್ಲಿ ನಮಗೆ ಯಶ್ ಅವರ ಹೊಸ ಆಯಾಮ ನೋಡೋಕೆ ಸಿಗುತ್ತೆ. ವಿಜುವಲ್ ಮತ್ತು ಬಿಜಿಎಂ ಬಗ್ಗೆ ನೋಡೋದಾದ್ರೆ ಆ ಸಿಗರ್ ಸೊಯ್ದೋ ಸ್ಟೈಲ್, ಆ ಹ್ಯಾಟ್ ಮತ್ತೆ ಕೈಯಲ್ಲಿರೋ ಗನ್, ಪ್ರತಿಯೊಂದು ಫ್ರೇಮ್ ಕೂಡ ಸಖತ್ ರೀಚ್ ಆಗಿದೆ. ಹಾಲಿವುಡ್ ರೇಂಜ್ಗೆ ಮ್ಯೂಸಿಕ್ ಮತ್ತು ಮೇಕಿಂಗ್ ಇದೆ. ಇದು ಬರೀ ಸೌತ್ ಇಂಡಿಯಾ ಸಿನಿಮಾ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲಾ ಪ್ರಮುಖ ಭಾಷೆಗಳಲ್ಲಿ ರಿಲೀಸ್ ಆಗ್ತಿರೋ ಯಶ್ ಅವರ ಇಮೇಜ್ ಎಷ್ಟು ಬೆಳೆದಿದೆ ಅನ್ನೋದಕ್ಕೆ ಸಾಕ್ಷಿ. ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿರೋದು ಏನಪ್ಪಾ ಅಂತಂದ್ರೆ, ಯಾವುದೇ ದೊಡ್ಡ ಸಿನಿಮಾ ಬಂದಾಗ ಚರ್ಚೆಗಳು ಸಹಜ. ಇಲ್ಲಿ ಕೆಲವು ಟೀಕೆಗಳು ಕೇಳಿ ಬರ್ತವೆ. ಕೆಜಿಎಫ್ 2 ಬಂದು ಇಷ್ಟು ದಿನಗಳಾದ್ರೂ ಯಶ್ ಕೇವಲ ಸಣ್ಣ ವಿಡಿಯೋ ಕೊಟ್ಟಿರೋದು ಕೆಲವು ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಇನ್ನಷ್ಟು ಕಂಟೆಂಟ್ ಇರಬೇಕಿತ್ತು ಅನ್ನೋದು ಕೆಲವರ ವಾದ. ಟಾಕ್ಸಿಕ್ ಅಂದ್ರೆ ವಿಷಕಾರಿ ಅಂತ ಅರ್ಥ. ಇದು ಸಮಾಜಕ್ಕೆ ಯಾವ ರೀತಿಯ ಮೆಸೇಜ್ ಕೊಡುತ್ತೆ? ಸಿನಿಮಾ ತುಂಬಾ ವೈಲೆಂಟ್ ಆಗಿರುತ್ತಾ ಅನ್ನೋ ಆತಂಕ ಕೆಲವರಲ್ಲಿದೆ. ಪೋಸ್ಟರ್ ಕಾಪಿ ಆರೋಪ, ಕೆಲವರು ಈ ಟೀಸರ್ ನ ಸ್ಟೈಲ್ ನ ಬೇರೆ ವಿದೇಶಿ ಸಿನಿಮಾಗಳ ಸ್ಫೂರ್ತಿ ಅಂತಾನು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಏನೇ ಆಗಲಿ, ಕನ್ನಡಿಗರ ಹೆಮ್ಮೆ ಯಶ್ ಎಂಬ ಬ್ರ್ಯಾಂಡ್. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಚರ್ಚೆಗಳು ಏನೇ ಇರಲಿ, ಒಬ್ಬ ಕನ್ನಡಿಗ ಇವತ್ತು ಬಾಲಿವುಡ್ ಹಾಲಿವುಡ್ ಅನ್ನೋ ಭೇದವಿಲ್ಲದೆ ಗ್ಲೋಬಲ್ ಮಟ್ಟದಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಅದು ನಮ್ಮ ಹೆಮ್ಮೆ. ಯಶ್ ಬರೀ ನಟನಲ್ಲ, ಅವರು ಈಗ ಕನ್ನಡ ಚಿತ್ರರಂಗದ ರಾಯಭಾರಿ. ಈ ಚಿತ್ರದ ಮೂಲಕ ಅವರು ನಮ್ಮ ಕನ್ನಡದ ಪತಾಕೆಯನ್ನು ಮತ್ತಷ್ಟು ಎತ್ತರಕ್ಕೆ ಹಾರಿಸೋದು ಗ್ಯಾರಂಟಿ. ಗೀತು ಮೋಹನ್ ದಾಸ್ ಅವರ ಕಲಾತ್ಮಕ ದೃಷ್ಟಿ ಮತ್ತು ಯಶ್ ಅವರ ಮಾಸ್ ಇಮೇಜ್ ಎರಡೂ ಸೇರಿದರೆ ಇಂಡಿಯನ್ ಸಿನಿಮಾದಲ್ಲಿ ಹೊಸ ಹಿಸ್ಟರಿ ಕ್ರಿಯೇಟ್ ಆಗೋದು ಯಾವುದೇ ಸಂಶಯವಿಲ್ಲ. ಒಟ್ಟಿನಲ್ಲಿ ಟಾಕ್ಸಿಕ್ ಕೇವಲ ಒಂದು ಸಿನಿಮಾವಲ್ಲ, ಅದು ಕನ್ನಡ ಚಿತ್ರರಂಗದ ತಾಕತ್ತು. ನೀವೇನಂತೀರಾ ಸ್ನೇಹಿತರೆ? ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಯಶ್ ಅವರ ಈ ಹೊಸ ಲುಕ್ ನಿಮಗೆ ಇಷ್ಟ ಆಯ್ತಾ ಅನ್ನೋದನ್ನ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.